ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಎಂಬ ಗ್ರಂಥವನ್ನ ಬರೆದಂಥವರು ನಮ್ಮ ಆದಿ ಕವಿ ಪಂಪ. ಇದು ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಇಂದು ಅದು ನಮ್ಮೊಡನೆ ಕೃತಿ ರೂಪದಲ್ಲಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ಅವರೇ ನಮ್ಮ ನರಸಿಂಹಾಚಾರ್ಯರು. ಇವರು ಮೈಸೂರಿನ ಪ್ರಾಚ್ಯ ಇಲಾಖೆಯಲ್ಲಿ ಲೂಯಿ ರೈಸ್ ರವರ ಸಹಾಯಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. BL ರೈಸ್ ರವರು ಪ್ರಾಚ್ಯವಸ್ತು ಇಲಾಖೆಯಲ್ಲಿ ನಿವೃತ್ತಿಯಾದ ನಂತರ ನರಸಿಂಹಾಚಾರ್ಯರೇ ಇಲಾಖೆಯ ಮುಖ್ಯಾಧಿಕಾರಿಗಳಾಗ್ತಾರೆ. ಇವರು ಅಧಿಕಾರಕ್ಕೆ ಬಂದ ನಂತರ 5,000 ಹೊಸ ಶಾಸನಗಳು ಪ್ರಕಟಗೊಳ್ತವೆ. ಹಾಗೆಯೇ 4,100 ಹೊಸ ನಾಣ್ಯಗಳು ಸಂಶೋಧನೆಗೆ ಒಳಪಡ್ತವೆ. ಹಾಗೆ ಕರ್ನಾಟಕ ಸಾಮ್ರಾಜ್ಯದ 120 ನಕ್ಷೆಗಳು ಪ್ರಕಟಗೊಳ್ತವೆ. ಇನ್ನು ನಮ್ಮ ಶಿಲ್ಪಕಲೆಯ ತವರೂರಾಗಿರುವಂತಹ ಬೇಲೂರು, ಹಳೇಬೀಡು, ಸೋಮನಾಥಪುರದ ದೇವಾಲಯಗಳಿಗೆ ಹೊಯ್ಸಳ ಶೈಲಿ ಎಂಬ ಪ್ರತ್ಯೇಕ ಹೆಸರು ಕೊಟ್ಟಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇನ್ನು ಕರ್ನಾಟಕ ನಾಡಿನಲ್ಲಿ ಇವರ ಹೆಸರು ಚಿರಸ್ಥಾಯಿಯಾಗಿರುವುದೇ ಕರ್ನಾಟಕ ಕವಿಚರಿತೆ ಎಂಬ 3 ಸಂಪುಟದ ಬೃಹತ್ ಗ್ರಂಥದ ಮೂಲಕ. ಇದು ಕಾವ್ಯದ ಬಗ್ಗೆ ಮತ್ತು ಅವರ ಕಾವ್ಯಗಳ ಬಗ್ಗೆ ಕನ್ನಡ ಸಾಹಿತ್ಯದ ಜ್ಞಾನ ಭಂಡಾರವನ್ನೇ ಅಡಗಿಸಿಕೊಂಡಿದೆ. ಬಿಡುವಿಲ್ಲದ ಸಮಯದ ನಡುವೆಯೂ ಇವರು ನಗೆಗಡಲು ಎಂಬ ಗ್ರಂಥವನ್ನ ರಚಿಸಿದ್ದಾರೆ. ಇವರ ಸಾಧನೆಗೆ ಬ್ರಿಟಿಷ್ ಸರ್ಕಾರವು ರಾವ್ ಬಹದ್ದೂರ್ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರೆ, ಇನ್ನು ನಮ್ಮ ಭಾರತ ಸರ್ಕಾರವು ಮಹಾಮಹೋಪಾಧ್ಯಾಯ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನು ನಡೆಸಿದಂತಹ ಇವರು ಕನ್ನಡ ನಾಡು ನುಡಿಗೆ ಹಲವಾರು ಸೇವೆಯನ್ನ ಸಲ್ಲಿಸಿದ್ದಾರೆ. ಇಂತಹ ಸಿರಿಗನ್ನಡಿಗರಿಗೆ ನಮ್ಮದೊಂದು ನಮನ.